ಎಲ್ಲರಿಗೂ ನಮಸ್ಕಾರ. ಕನ್ನಡಾಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗದಾಧಾರಿ ಎಂದರೆ ಗದೆಯನ್ನ ತನ್ನ ಶಸ್ತ್ರವನ್ನಾಗಿ ಬಳಸಿದ ವೀರಯೋಧ. ಇದು ಅತ್ಯಂತ ಭಾರವಾದ ಶಸ್ತ್ರವಾಗಿದೆ. ಪುರಾಣದಲ್ಲಿ ಗದಾಧಾರಿಗಳನ್ನ ಶಕ್ತಿ ಮತ್ತು ಸಾಮರ್ಥ್ಯದ ಪ್ರತೀಕವನ್ನಾಗಿ ಬಿಂಬಿಸಲಾಗುತ್ತದೆ. ಇಂತಹ ಗದಾಧಾರಿಗಳು ಮಹಾಭಾರತ ಯುದ್ಧದಲ್ಲೂ ಭಾಗವಹಿಸಿದ್ದರು. ಹಾಗಾದ್ರೆ ಈ ಯುದ್ಧದಲ್ಲಿ ಭಾಗವಹಿಸಿದ ಗದಾಧಾರಿಗಳಲ್ಲಿಯೇ ಶಕ್ತಿಶಾಲಿಯಾದ ಗದಾಧಾರಿಯು ಯಾರಾಗಿದ್ದರು? ಹಾಗೆ ಗದಾ ಯುದ್ಧವು ಬಿಲ್ಲುವಿದ್ದೆಯಷ್ಟು ಪ್ರಸಿದ್ಧವಾಗಿರಲಿಲ್ಲ ಯಾಕೆ? ಬನ್ನಿ ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ಮೊದಲನೇದಾಗಿ ಕೀಚಕ. ಮಹಾಭಾರತದಲ್ಲಿ ಪಾಂಡವರು ಮತ್ಸ್ಯ ದೇಶದ ರಾಜನಾದ ವಿರಾಟನ ಬಳಿ ಅಜ್ಞಾತವಾಸಕ್ಕೆ ತೆರಳಿದಾಗ ಕೀಚಕನ ಉಲ್ಲೇಖ ಸಿಗುತ್ತದೆ. ಕೀಚಕ ವಿರಾಟ ಮಹಾರಾಜನ ಸೇನಾಧಿಪತಿಯಾಗಿದ್ದ. ಕೀಚಕನು ಅತ್ಯಂತ ಶಕ್ತಿಶಾಲಿ ಹಾಗೂ ಗದಾ ಯುದ್ಧದಲ್ಲಿ ಪ್ರವೀಣನು ಕೂಡ ಆಗಿದ್ದ. ಮಹಾಭಾರತದಲ್ಲಿ ಬರುವ ಕೆಲವರಿಂದ ಮಾತ್ರ ಅವನನ್ನ ಸಾಯಿಸಲು ಸಾಧ್ಯವಿತ್ತು. ಇವನು ಮತ್ಸ್ಯ ದೇಶದ ಸೇನಾಧಿಪತಿಯಾಗಿದ್ದರಿಂದ ಯಾರೂ ಕೂಡ ಮತ್ಸ್ಯ ದೇಶದ ಮೇಲೆ ದಾಳಿ ಮಾಡಲು ಧೈರ್ಯವನ್ನ ಮಾಡುತ್ತಿರಲಿಲ್ಲ. ಯಾಕೆಂದರೆ ಇವನು ಬಹಳ ಶಕ್ತಿಶಾಲಿಯಾಗಿದ್ದರಿಂದ ಹಲವು ದಾಳಿಗಳನ್ನ ಯಶಸ್ವಿಯಾಗಿ ತಡೆದಿದ್ದ. ಕೊನೆಗೂ ಪರಾಕ್ರಮಿಯಾದ ಭೀಮನು ಕೀಚಕನನ್ನ ಸಾಯಿಸುತ್ತಾನೆ. ಎರಡನೆಯದಾಗಿ ಜರಾಸಂಧ. ಮಗಧದ ರಾಜನಾಗಿದ್ದ ಜರಾಸಂಧ ತನ್ನ ಮಗಳನ್ನ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ. ಆದರೆ ಶ್ರೀಕೃಷ್ಣರು ಕಂಸನನ್ನ ಸಾಯಿಸಿದ ಬಳಿಕ ಜರಾಸಂಧನಿಗೆ ಶ್ರೀಕೃಷ್ಣರ ಮೇಲೆ ದ್ವೇಷ ಹುಟ್ಟುತ್ತದೆ. ಇನ್ನು ಜರಾಸಂಧ ಎಷ್ಟು ಪರಾಕ್ರಮಿ ಎಂದು ತಿಳಿಯಬೇಕೆಂದರೆ ಈ ಘಟನೆಯನ್ನ ತಿಳಿಯಲೇಬೇಕು. ಯುಧಿಷ್ಠಿರ ಒಮ್ಮೆ ರಾಜಸೂಯ ಯಜ್ಞವನ್ನ ಮಾಡಲು ಮುಂದಾದಾಗ ಶ್ರೀಕೃಷ್ಣರು ಅವನನ್ನ ತಡೆದು, ಜರಾಸಂಧ ಇರುವಾಗ ಈ ಯಜ್ಞ ಅಸಾಧ್ಯ, ಈಗಾಗಲೇ 100ಕ್ಕೂ ಹೆಚ್ಚು ರಾಜವಂಶಸ್ಥರನ್ನ ಇವನು ಬಂಧಿಸಿದ್ದಾನೆ, ಸದ್ಯಕ್ಕೆ ಪರಾಕ್ರಮಿ ರಾಕ್ಷಸ ರಾಜರಲ್ಲಿ ಇವನು ಕೂಡ ಒಬ್ಬನು ಎಂದು ಶ್ರೀಕೃಷ್ಣರು ಹೇಳುತ್ತಾರೆ. ಕೊನೆಗೂ ಭೀಮನು ಶ್ರೀಕೃಷ್ಣರ ಸಹಾಯದಿಂದ ಜರಾಸಂಧನನ್ನ ಸಾಯಿಸುತ್ತಾನೆ. ದ್ರೋಣಾಚಾರ್ಯರು ಕೇವಲ ಬಿಲ್ವಿದ್ಯೆಯಲ್ಲಿ ಮಾತ್ರವಲ್ಲದೆ ಗದಾ ಯುದ್ಧದಲ್ಲೂ ಕೂಡ ಪ್ರವೀಣರಾಗಿದ್ದರು. ಗದಾ ಯುದ್ಧದ ಮೂಲಕ ದ್ರೋಣರು ದ್ರುಪದ, ಸಾತ್ಯಕಿ, ದೃಷ್ಟದ್ಯುಮ್ನರನ್ನ ಸೋಲಿಸಿದ್ದರು. ಇವರು ಭೀಮ ಹಾಗೂ ದುರ್ಯೋಧನನಿಗೆ ಗದಾ ಯುದ್ಧದ ಶಿಕ್ಷಣವನ್ನ ಕೂಡ ನೀಡಿದ್ದರು. ಶಲ್ಯನು ಮದ್ರ ರಾಜ್ಯದ ರಾಜನಾಗಿದ್ದನು. ಇವನು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ನಿಂತಿದ್ದನು. ಗದಾಧಾರಿಯಾಗಿದ್ದ ಇವನು ಮಹಾಭಾರತದಲ್ಲಿ ಬರುವ ಶಕ್ತಿಶಾಲಿ ಗದಾಧಾರಿಗಳಲ್ಲಿ ಒಬ್ಬನಾಗಿದ್ದನು. ಕುರುಕ್ಷೇತ್ರ ಯುದ್ಧದ ಮೊದಲನೇ ದಿನವೇ ವಿರಾಟ ರಾಜನ ಮಗ ಉತ್ತರ ಕುಮಾರನನ್ನು ಇವನು ಸಾಯಿಸಿದ್ದನು. ಯುದ್ಧದ 11ನೇ ದಿನ ಭೀಮನ ಜೊತೆ ನಡೆದ ಗದಾ ಯುದ್ಧದಲ್ಲಿ ಇವನು ಪರಾಕ್ರಮಶಾಲಿಯಂತೆ ಹೋರಾಡಿ ಅವನಿಂದ ಸಾಯಿಸಲ್ಪಡುತ್ತಾನೆ. ಭೀಮ. ಪಂಚ ಪಾಂಡವರಲ್ಲಿ ಒಬ್ಬನಾದ ಭೀಮನು ಅಪ್ರತಿಮ ಗದಾಧಾರಿಯಾಗಿದ್ದನು. ಆರಂಭದಲ್ಲಿ ಗುರು ದ್ರೋಣರ ಬಳಿ ಗದಾ ಯುದ್ಧದ ಶಿಕ್ಷಣವನ್ನ ಕಲಿತಿದ್ದ ಭೀಮನು ನಂತರ ಬಲರಾಮರ ಬಳಿ ಗದಾಭ್ಯಾಸವನ್ನ ಮಾಡುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಶಲ್ಯನನ್ನ ಸೋಲಿಸಿದ ಭೀಮನು ಕೌರವರ ಸೇನೆಯ ಅಪಾರ ಪ್ರಮಾಣದ ಆನೆಗಳನ್ನ ತನ್ನ ಗದೆಯಿಂದಲೇ ಹೊಡೆದುರುಳಿಸುತ್ತಾನೆ. ಭೀಮನ ಗದೆಯ ತೂಕವು ದುರ್ಯೋಧನನ ಗದೆಯ ತೂಕಕ್ಕಿಂತಲೂ 1.5 ಪಟ್ಟು ಹೆಚ್ಚಾಗಿತ್ತು. ಅದಲ್ಲದೆ ಯುದ್ಧದ ಸಮಯದಲ್ಲಿ ತನ್ನ ಗದೆಯಿಂದಲೇ ದ್ರೋಣರ ರಥವನ್ನ ಹೊಡೆದುರುಳಿಸುತ್ತಾನೆ. ಯುದ್ಧದ ಕೊನೆಯಲ್ಲಿ ದುರ್ಯೋಧನನೊಡನೆ ಯುದ್ಧ ಮಾಡಿ ಅಂತಿಮವಾಗಿ ಭೀಮನು ವಿಜಯಶಾಲಿಯಾಗುತ್ತಾನೆ. ದುರ್ಯೋಧನ. ಸ್ನೇಹಿತರೆ, ಶಾರೀರಿಕವಾಗಿ ಭೀಮನು ದುರ್ಯೋಧನನಿಗಿಂತಲೂ ಹೆಚ್ಚು ಬಲಿಷ್ಠವಾಗಿದ್ದ. ಆದರೆ ಗದಾ ಯುದ್ಧದ ಕಲೆಯಲ್ಲಿ ಭೀಮನಿಗಿಂತ ದುರ್ಯೋಧನನು ನಿಪುಣನಾಗಿದ್ದ.
ಯಾಕೆಂದರೆ ದುರ್ಯೋಧನ ಬಲರಾಮರ ಹತ್ತಿರ ಗದಾ ಯುದ್ಧದ ಶಿಕ್ಷಣವನ್ನ ಪಡೆದುಕೊಂಡಿದ್ದ. ಆದರೂ ವನವಾಸಕ್ಕೆ ತೆರಳುವ ಮುನ್ನ ಭೀಮನೇ ಶಕ್ತಿಶಾಲಿ ಗದಾಧಾರಿಯಾಗಿದ್ದ. ಯಾಕೆಂದರೆ ವನವಾಸದ ವೇಳೆ ಭೀಮನು ಬಿಲ್ವಿದ್ಯೆಯನ್ನ ಕಲಿಯಲು ಹೆಚ್ಚು ಸಮಯನ್ನ ಕೊಟ್ಟಿದ್ದರಿಂದ ಗದಾ ಯುದ್ಧದ ಕಡೆಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಆದರೆ ದುರ್ಯೋಧನ ಗದಾಯುದ್ಧದಲ್ಲೇ ನಿರಂತರವಾಗಿ ಅಭ್ಯಾಸವನ್ನ ಪಡೆದಿದ್ದ. ಯಾವ ರೀತಿ ಅಂದರೆ ಪಾಂಡವರು ವನವಾಸಕ್ಕೆ ತೆರಳಿದ್ದ ವೇಳೆ ದುರ್ಯೋಧನನು ಭೀಮನ ಮೂರ್ತಿಯನ್ನ ಮಾಡಿ ಗದಾಯುದ್ಧದ ಅಭ್ಯಾಸವನ್ನ ಮಾಡುತ್ತಿದ್ದ. ಬಲರಾಮರ ಪ್ರಕಾರ ದುರ್ಯೋಧನನೇ ಆ ಕಾಲದ ಸರ್ವಶ್ರೇಷ್ಠ ಗದಾಧಾರಿಯಾಗಿದ್ದ. ಬಲರಾಮರನ್ನ ಬಲದೇವ ಎಂದು ಕೂಡ ಕರೆಯಲಾಗುತ್ತದೆ. ಇವರು ಮಹಾಭಾರತದ ಓರ್ವ ಶಕ್ತಿಶಾಲಿ ಯೋಧ ಹಾಗೂ ದ್ವಾಪರ ಯುಗದ ಸರ್ವಶ್ರೇಷ್ಠ ಗದಾಧಾರಿಯಾಗಿದ್ದರು. ಶ್ರೀಕೃಷ್ಣರ ಅಣ್ಣರಾಗಿದ್ದ ಇವರು ಆದಿಶೇಷನ ಅವತಾರವಾಗಿದ್ದರು. ಜರಾಸಂಧನನ್ನ ಗದಾಯುದ್ಧದಲ್ಲಿ ಸೋಲಿಸಿದ್ದ ಬಲರಾಮರು ದುರ್ಯೋಧನ ಮತ್ತು ಭೀಮರಂತಹ ಶಕ್ತಿಶಾಲಿ ಯೋಧರಿಗೆ ಶಿಕ್ಷಣವನ್ನ ನೀಡಿದ್ದರು. ಇವರು ಬಾಲ್ಯದಲ್ಲಿಯೇ ದೇನಕಾಸುರ ಮತ್ತು ಪ್ರಲಂಬಾಸುರರೆಂಬ ರಾಕ್ಷಸರನ್ನ ಸಾಯಿಸಿದ್ದರು. ಕುರುಕ್ಷೇತ್ರ ಯುದ್ಧದಲ್ಲಿ ಇವರು ತನ್ನ ನೆಚ್ಚಿನ ಶಿಷ್ಯನಾದ ದುರ್ಯೋಧನನ ಪರವಾಗಿ ಅಂದರೆ ಕೌರವರ ಪರವಾಗಿ ನಿಂತು ಯುದ್ಧ ಮಾಡಲು ಸಿದ್ಧರಾಗಿದ್ದರು. ಆದರೆ ಶ್ರೀಕೃಷ್ಣರ ಚತುರತೆಯಿಂದಾಗಿ ಇವರು ಯುದ್ಧದಲ್ಲಿ ಭಾಗವಹಿಸಲು ಆಗಲೇ ಇಲ್ಲ. ಸ್ನೇಹಿತರೆ, ಇದಾಗಿತ್ತು ಮಹಾಭಾರತ ಕಾಲದಲ್ಲಿದ್ದ ಶಕ್ತಿಶಾಲಿ ಗದಾಧಾರಿಗಳ ಬಗ್ಗೆ ತಿಳಿಸುವ ಒಂದು ಪುಟ್ಟ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗನಿಸ್ತು? ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಕನ್ನಡಾಂಬೆ.